ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಲ್ಲೆಲ್ಲೂ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ. ಇನ್ನೇನು ಬಂದೇ ಬಿಡ್ತು ಮಕರ ಸಂಕ್ರಾಂತಿ ಹಬ್ಬ. ಹೊಸ ವರ್ಷದ ಮೊದಲ ಹಬ್ಬ, ಹಾಗಾಗಿ ಎಲ್ರಿಗೂ ಏನೋ ಒಂಥರ ಖುಷಿ. ಸಂಕ್ರಾಂತಿ ಹಬ್ಬ ಅಂದಾಕ್ಷಣ ನಮಗೆ ಮೊದಲು ನೆನಪಾಗೋದು ಎಳ್ಳು ಬೆಲ್ಲ. ಹಬ್ಬಕ್ಕೆ 15 ದಿನಗಳ ಮುಂಚೆನೇ ಎಳ್ಳು ಬೆಲ್ಲ ಸಕ್ಕರೆ ಅಚ್ಚುಗಳನ್ನ ಮಾಡೋಕೆ ಶುರು ಮಾಡ್ಕೋತಾರೆ. ಇನ್ನು ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಅಂತಾನೆ ಮಾರ್ಕೆಟ್ನಲ್ಲಿ ರೆಡಿಮೇಡ್ ಎಳ್ಳು ಬೆಲ್ಲ ಸಿಗುತ್ತೆ. ಹಬ್ಬದ ದಿನ ಬೆಳಗ್ಗೆ ದೇವರಿಗೆ ನೈವೇದ್ಯ ಮಾಡಿ ನಂತರ ಎಲ್ರಿಗೂ ಎಳ್ಳು ಬೀರೋದು ಸಂಪ್ರದಾಯ. ಇನ್ನು ನಮ್ಮ ಹೆಣ್ಣು ಮಕ್ಕಳಿಗಂತೂ ಈ ಹಬ್ಬ ಅಂದರೆ ಅದೇನು ಖುಷಿ, ಸಂಭ್ರಮ. ಹೊಸ ಬಟ್ಟೆ, ಒಡವೆ ಎಲ್ಲ ಹಬ್ಬಕ್ಕೆ ಇನ್ನು 1 ವಾರಕ್ಕೆ ಮುಂಚೆನೇ ಶಾಪಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹಬ್ಬದ ದಿನ ಹೊಸ ಉಡುಪು ಧರಿಸಿ ಎಲ್ರ ಮನೆಗೂ ಹೋಗಿ ಎಳ್ಳು ಬೀರಿ ಬರ್ತಾರೆ. ಈ ಬ್ಯುಸಿ ಲೈಫ್ನಲ್ಲಿ ನಾವು ನಮ್ಮ ಸಂಬಂಧಿಕರನ್ನ ಭೇಟಿ ಮಾಡೋಕೆ ಆಗಲ್ಲ. ಅದಕ್ಕಾಗಿಯೇ ಈ ಹಬ್ಬ ಹರಿದಿನ ಅಂತ ಇರೋದು. ಹಬ್ಬಗಳಲ್ಲಾದರೂ ಒಬ್ರ ಮನೆಗೆ ಒಬ್ರು ಹೋಗಿ ಬರ್ಬೋದು ಅಂತ. ಇಂಥ ಸಡಗರ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನಮ್ಮ ಬೆಂಗಳೂರಂತೂ ಗಿಜಿಗಿಜಿ ಅಂತಿತ್ತು. ಎಲ್ಲಿ ನೋಡಿದ್ರೂ ಜನಸಾಗರ. ಒಬ್ಬೊಬ್ರು ಒಂದೊಂದು ಥರ ಶಾಪಿಂಗ್ ಮಾಡ್ತಿರ್ತಾರೆ. ನಾವು ಬೆಂಗಳೂರಿನ ಯಾವುದೇ ಮೂಲೆಗೆ ಹೋದ್ರೂ ಜನಗಳ ಗುಂಪೇ ಕಾಣಿಸುತ್ತೆ. ಇದೆಷ್ಟಪ್ಪ, ಕಬ್ಬು ಎಷ್ಟು, ಸೇವಂತಿ ಹೂವು ಎಷ್ಟು, ಕಡಿಮೆ ಇಲ್ವಾ? ಹೀಗೆ ಜನರು ವಸ್ತುಗಳನ್ನು ಕೊಳ್ಳುವಾಗ ಚೌಕಾಶಿ ಮಾಡ್ತಾ ಇರ್ತಾರೆ. ಎಲ್ಲರೂ ಹಬ್ಬಕ್ಕೆ ಹೂವು, ಹಣ್ಣು, ಮುಖ್ಯವಾಗಿ ಕಬ್ಬು, ಮಾವಿನಕಾಯಿ, ಗೆಣಸು ಹೀಗೆ ಎಲ್ಲವನ್ನೂ ಕೊಂಡುಕೋತಾರೆ. ಹಾಗೆ ಹಬ್ಬದಡ್ಗೆ ಮಾಡೋಕೆ ತರಕಾರಿ, ಇನ್ನಿತರ ಸಾಮಗ್ರಿಗಳನ್ನ ಕೂಡ ತಗೋತಾರೆ. ಇದೆಲ್ಲಕ್ಕಿಂತ ನೀವು ಹೆಣ್ಮಕ್ಳ ಶಾಪಿಂಗ್ ನೋಡಬೇಕು. ಅಬ್ಬಾ, ಡಿಫ್ರೆಂಟ್ ವೆರೈಟೀಸ್ ಬಳೆಗಳು, ಓಲೆಗಳು, ಬಣ್ಣ ಬಣ್ಣದ ಬಟ್ಟೆಗಳು, ಏನು ಹೇಳ್ತೀರಾ? ತರಾವರಿ ಐಟಮ್ಗಳು ಹೆಣ್ಣು ಮಕ್ಕಳನ್ನ ಕನ್ಫ್ಯೂಸ್ ಮಾಡಿಸ್ಬಿಡತ್ತೆ. ನಾವು ಕೂಡ ಜನರು ಹೇಗೆ ಶಾಪಿಂಗ್ ಮಾಡ್ತಾರೆ ನೋಡೋಣ ಅಂತ ಕುತೂಹಲದಿಂದ ಬೆಂಗಳೂರಿನ ಮಲ್ಲೇಶ್ವರಂಗೆ ಹೋಗಿದ್ವಿ. ಆಹಾ, ಕಣ್ಣಿಗೆ ಆನಂದ. ಆ ಜನ, ಆ ಶಾಪಿಂಗ್, ಆ ಬಣ್ಣದ ಹೂಗಳು, ಹಣ್ಣುಗಳು, ಒಡವೆಗಳು, ಬಟ್ಟೆಗಳು, ಬಳೆಗಳು, ಉಫ್, ಅದನ್ನೆಲ್ಲ ನೋಡಿ ನಾವಂತೂ ಫುಲ್ ಸುಸ್ತಾಗ್ಬಿಟ್ವಿ. ಒಟ್ನಲ್ಲಿ ಹಬ್ಬ ಅಂದ ತಕ್ಷಣ ನಮಗೆ ಎಲ್ಲಿಲ್ಲದ ಸಡಗರ. ಸಾಮಾನ್ಯ ದಿನಗಳಿಗಿಂತ ಹಬ್ಬದ ದಿನಗಳು ಬಹಳ ಚುರುಕಾಗಿ ಖುಷಿಯಾಗಿ ಓಡಾಡ್ತೀವಿ. ರಾಜ್ಯದ ಹಲವು ಕಡೆ ಸಂಕ್ರಾಂತಿಯನ್ನ ವಿಧ ವಿಧವಾಗಿ ಆಚರಿಸ್ತಾರೆ. ಸೊ ಎಲ್ಲರೂ ಹ್ಯಾಪಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಒನ್ ಇಂಡಿಯಾ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನು ಇದೇ ಥರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.